ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ನೀವು ನೋಡಕ್ಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನಲ್. ಆರೋಗ್ಯ ನಮ್ಮ ಕೈಯಲ್ಲಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದ ಒಂದು ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಒಂದು ಇಚುಕು ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇಚುಕು ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಇದು ಆಯುರ್ವೇದಿಕ್ ಆಯಿಂಟ್ಮೆಂಟ್ ಆಗೋದ್ರಿಂದ ಸೊ ಇದರ ಒಂದು ಮ್ಯಾನುಫ್ಯಾಕ್ಚರ್ ಯಾರು ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಏನು ಮತ್ತು ಅದರಲ್ಲಿ ಆ ಒಂದು ಆಯಿಂಟ್ಮೆಂಟ್ ಇಂದ ಆಗುವಂಥ ಒಂದು ಬೆನಿಫಿಟ್ಸ್ ಯೂಸಸ್ ಏನು ಮತ್ತು ಏನಾದರೂ ಒಂದು ಯಾವ ರೀತಿ ಅದನ್ನು ಆಯಿಂಟ್ಮೆಂಟನ್ನು ಯೂಸ್ ಮಾಡಬೇಕು ಮತ್ತು ಏನಾದರೂ ಸೇಫ್ಟಿ ಅಡ್ವೈಸ್ ಅಂತ ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಇಚುಕು ಅನ್ನುವಂಥ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು ಮೇನ್ಲಿ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ. ಈ ಒಂದು ಆಯಿಂಟ್ಮೆಂಟಲ್ಲೇ ಮೊದಲಾಗಿ ಹೇಳ್ಬಿಡ್ತೀನಿ ಅಂತಂದರೆ, ಈ ಒಂದು ಕ್ರೀಮ್ ಅಂದರೆ ಈ ಒಂದು ಆಯುರ್ವೇದಿಕ್ ಕ್ರೀಮ್ ಆಗೋದ್ರಿಂದ, ಆಯುರ್ವೇದಿಕ್ ಮೆಡಿಸಿನ್ ಆಗಿರೋದ್ರಿಂದ ಯಾವುದಕ್ಕೆ ಸೈಡ್ ಎಫೆಕ್ಟ್ ಇರೋಂಗಿಲ್ಲ ಸ್ನೇಹಿತರೆ. ಸೊ ಮೊದಲೇದಾಗಿ ನೋಡೋದ್ರೆ ಒಂದು ಮ್ಯಾನುಫ್ಯಾಕ್ಚರ್ ಅಂದರೆ ಇದನ್ನು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು DBCA. ಸೊ DBCA ಕಂಪ್ನಿ ಯಾವುದೆಲ್ಲ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ ಈ ಒಂದು ಪ್ರಶ್ನೆನ ಕೇಳ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ಮಾಡಿ. DBCA ಕಂಪ್ನಿಯ ಒಂದು ಪ್ರಾಡಕ್ಟ್ಸ್ಗಳು ಯಾವ್ಯಾವ ಅಂತ. ನನಗೇನದು ಅವರೇನು ಸ್ಪಾನ್ಸರ್ಶಿಪ್ ಏನು ಮಾಡಂತ ಹೇಳಿಲ್ಲ. ಸೊ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳು ಈ ಒಂದು DBCA ಕಂಪ್ನಿಯ ಒಂದು ಪ್ರಾಡಕ್ಟ್ಗಳು ಏನು ಅಂದರೆ ಒಂದು ಒಳ್ಳೆ ರೀತಿಯ ರಿಸಲ್ಟನ್ನು ಹೊಂದಿರುತ್ತಾವೆ ಈ ಒಂದು ಪ್ರಾಡಕ್ಟ್ಗಳು. ಅದರಿಂದ ಈ ಒಂದು ಕೆಲವೊಂದಿಷ್ಟು ಕೆಟಗರಿಯಾಗಿ ಪ್ರಾಡಕ್ಟ್ಗಳು ಇವು ಏನು ಮಾಡ್ತಾರೆ, ಜಾಸ್ತಿ ಜನ ಯೂಸ್ ಮಾಡ್ತಾರೆ ಮತ್ತು ಪೇಪರಲ್ಲೂ ಸಹ ಏನು ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಇದರಲ್ಲಿ ಈ ಒಂದು DBCA ಕಂಪ್ನಿಯ ಪ್ರಾಡಕ್ಟ್ಸ್ಗಳು ಯಾವ್ಯಾವ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ. ಸೊ ಈ ಒಂದು ಇಚುಕು ಅನ್ನುವಂಥ ಒಂದು ಕ್ರೀಮಿನ ಒಂದು ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದು DBCA ಸ್ನೇಹಿತರೆ. ಮತ್ತು ಇದರಲ್ಲಿ ಏನೆಲ್ಲ ಒಂದು ಕಾಂಪೋಸಿಷನ್ ಅದಾವಂತ ನೋಡಿದಾರೆ ಸ್ನೇಹಿತರೆ. ಇದರಲ್ಲಿ ಕಾಂಪೋಸಿಷನ್ 4 ಔಷಧಿ ಅದ, 4 ಥರ ಒಂದು ಕಾಂಪೋಸಿಷನ್ ಅದ. ಇವು ಅಲೋಪತಿಕ್ ಅಲ್ಲ, ಇಂಗ್ಲೀಷ್ ಮೆಡಿಸಿನ್ ಅಲ್ಲ, ಈ ಒಂದು ಆಯುರ್ವೇದಿಕ್ ಮೆಡಿಸಿನ್ಸ್ ಯಾವ್ಯಾವ ಅಂತ ನೋಡಿದಾರೆ ಸ್ನೇಹಿತರೆ. ಒಂದದ್ದು ರಾಲ, ಶುದ್ಧ ಗಂಡಕ್, ತನಕ್ ಭಸ್ಮ ಆ್ಯಂಡ್ ಸ್ಫಟಿಕ ಭಸ್ಮ ಅಂತ ಈ ರೀತಿ 4 ಔಷಧಿಗಳು ಈ ಒಂದು ಇಚುಕು ಒಂದು ಕ್ರೀಮಿನಲ್ಲಿ ಸಿಗ್ತಾವೆ ನಿಮಗೆ. ಏನೆಲ್ಲ ಕೆಲಸ ಮಾಡ್ತಾವೆ ಒಂದು ಔಷಧಿಗಳು ಅಂತ ನೋಡಿದ್ರೆ, ರಾಲ ಬಂದ್ಬಿಟ್ಟು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಎಸ್ಟಿಂಜನ್ ಪ್ರಾಪರ್ಟೀಸನ್ನು ಹೊಂದಿರುತ್ತದೆ. ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಎಸ್ಟಿಂಜನ್ ಪ್ರಾಪರ್ಟೀಸನ್ನು ಹೊಂದಿರ್ತದೆ. ಮತ್ತು ಇದು ಏನೋ ಸ್ಕಿನ್ನನ್ನು ಒಂದು ಕ್ಯೂರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದು ರಾಲ ಅನ್ನುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಶುದ್ಧ ಗಂಡಕ ಬಂದ್ಬಿಟ್ಟು ಇದೊಂದು ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಅಂದರೆ ಅದೊಂದು ಪ್ರಾಪರ್ಟೀಸನ್ನು ಆ್ಯಂಟಿ ಫಂಗಲ್ ಕೆಲಸ ಮಾಡುತ್ತೆ. ಇದೇ ಮಾಡುತ್ತೆ ಏನಾದರೂ ಇನ್ಫೆಕ್ಷನ್ ಇರ್ತದೆ ಒಂದು ಸ್ಕಿನ್ ಮೇಲೆ, ಅದನ್ನು ಕೂಡ ಏನು ಮಾಡುತ್ತದೆ ಕಂಡೀಷನ್, ಡೆರ್ಮ್ಯಾಟಾಲಜಿಕಲ್ ಕಂಡೀಷನ್ ಇರ್ತದ್ರೆ ಕಡಿಮೆ ಮಾಡುತ್ತದೆ ಸ್ನೇಹಿತರೆ ಏನು ಶುದ್ಧ ಗಂಡಕ ಅನ್ನುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ತನಕನ್ ಭಸ್ಮ. ಸೊ ಇದು ಎದಕ್ಕೆಲ್ಲ ಮಾಡ್ತದಂದ್ರೆ ಈ ಒಂದು ಇಟ್ಸ್ ಆನ್ ಆಯುರ್ವೇದಿಕ್ ಮೆಡಿಸಿನ್ ಮೇಡ್ ಆಫ್ ಬೋರಾಕ್ಸ್ ವರ್ಕ್ಸ್ ಎಲ್ಲ ಪ್ರಿವೆಂಟ್ ಫಂಗಲ್. ಇದು ಸಹ ಏನು ಮಾಡುತ್ತೆ ಅಂತಂದರೆ ಈ ಒಂದು ಫಂಗಲ್ ಆಗಿ ಏನು ಮಾಡ್ತದೆ, ಆ್ಯಂಟಿ ಫಂಗಲ್ ಆಗಿ ಕೆಲಸವನ್ನು ಮಾಡುತ್ತೆ ಇದೊಂದು ತನಕ ಭಸ್ಮ ಅನ್ನುವಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಸ್ಫಟಿಕ ಭಸ್ಮ. ಈ ಸ್ಫಟಿಕ ಭಸ್ಮ ಅನ್ನೋದು ಏನಾಗುತ್ತದೆ, ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ ಆಗಿ ಕೆಲಸ ಮಾಡುತ್ತೆ. 3 ಥರ ಒಂದು ಇನ್ಫೆಕ್ಷನ್ಗೆ ಆ್ಯಂಟಿಬಯೋಟಿಕ್ಗೆ ಕೆಲಸ ಮಾಡುತ್ತೆ. ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ನೆಕ್ಸ್ಟ್ ಬಂದುಬಿಟ್ಟು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತಂದು ನಿಮಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗೊತ್ತು, ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ. ಸೊ ಇವೆಲ್ಲ ಏನಾಗುತ್ತೆ ಅಂತಂದರೆ, ಇವೆಲ್ಲ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ನಾರ್ಮಲಾಗಿ ಜನರಲಾಗಿ ಗೊತ್ತಿರ್ತದೆ ಇವು ಆ್ಯಂಟಿ ಫಂಗಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಅಂತ. ಇನ್ನೂ ಏನು ಕೆಲವೊಂದು ಜನರಿಗೆ ಏನೋ ಗೊತ್ತಿರಲ್ಲ. ಅದಕ್ಕೆ ನಿಮ್ಗೆ ಯಾರಿಗೆ ಗೊತ್ತಿರಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಅಂತ ಆನ್ಸರ್ ಮಾಡ್ತೀನಿ. ಈ ರೀತಿಯಾಗಿ 4 ಔಷಧಿ ಇರುತ್ತದೆ ಈ ಒಂದು ಕಾಂಪೋಸಿಷನಲ್ಲಿ, ಎಲ್ಲ ಇಚುಕು ಕಾಂಪೋಸಿಷನಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಬೆನಿಫಿಟ್ಸ್ಗಳು. ಏನೆಲ್ಲ ಬೆನಿಫಿಟ್ಸ್ಗಳು ನಾನು ಲಿಸ್ಟ್ ಮಾಡಿದ್ದೇನೆ ಬೆನಿಫಿಟ್ಸ್ಗಳನ್ನು. ಏನೆಲ್ಲ ಬೆನಿಫಿಟ್ಸ್ ಬಂದ್ಬಿಟ್ಟು ಇದು ಮೇನ್ ಬಂದ್ಬಿಟ್ಟು ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೇನೆ ಈಗಾಗಲೇ ನಾವು ಕಂಟೆಂಟಲ್ಲಿ ಹೇಳುವಾಗ. ನೆಕ್ಸ್ಟ್ ಬಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಷನ್, ಆಯುರ್ವೇದಿಕ್ ಮಲಾಮ್. ಇದೇನು ಮಾಡುತ್ತಪ್ಪ ಅಂತಂದರೆ ಇಚ್ಚಿಂಗ್ ಇದ್ದಾರೆ. ಸೊ ಇಚ್ಚಿಂಗ್, ಡ್ರೈ ಝಿಮಾ, ರಿಂಗ್ ವರ್ಮ್ ಮತ್ತು ಅದರ್ ಫಂಗಲ್ ಇನ್ಫೆಕ್ಷನ್ಸ್ಗೆ ಈ ಒಂದು ಆಯಿಂಟ್ಮೆಂಟ್ ಏನಾಗುತ್ತೆ ಯೂಸ್ ಆಗ್ತದೆ ಅಂತಂದರೆ, ಈ ಸ್ಕಿನ್ ಮೇನ್ಲಿ ಬಂದ್ಬಿಟ್ಟು ಈ ಒಂದು ಬೆನಿಫಿಟ್ಸ್ ಅಂದರೆ ಇಚುಕು ಅನ್ನುವಂಥ ಆಯಿಂಟ್ಮೆಂಟಿನ ಮಲಾಮನ ಒಂದು ಬೆನಿಫಿಟ್ ಬಂದ್ಬಿಟ್ಟು ಇಚ್ಚಿಂಗಿಗೆ, ಡ್ರೈ ಝಿಮಾ, ರಿಂಗ್ ವರ್ಮ್, ಏನು ಫಂಗಲ್ ಇನ್ಫೆಕ್ಷನ್ ಇತ್ತಂದರೆ ಈ ಒಂದು ಆಯಿಂಟ್ಮೆಂಟ್ ನೀವು ಅಪ್ಲೈ ಮಾಡಬೇಕು.
ಮತ್ತು ಇಚುಕು ಮಲಮ್ ಈಸ್ ಎ ಬೆನಿಫಿಷಿಯಲ್ ಟು ಯೂಸ್ ಕಂಡೀಷನ್ ಲೈಕ್ ಅಥ್ಲೆಟ್ಸ್ ಫುಡ್ಸ್ ಆ್ಯಂಡ್ ರಿಂಗ್ ವರ್ಮ್ ಆನ್ ನೆಕ್ ಹ್ಯಾಂಡ್ಸ್ ಫೀಟ್ ಆಲ್ಸೋ ಎನಿ ಅದರ್ ಫಂಗಲ್ ಇನ್ಫೆಕ್ಷನ್ ಅಂತಂದ್ರೆ ಇವಾಗ ಏನಾಗುತ್ತೆ ಸ್ನೇಹಿತರೆ, ಈ ಒಂದು ಬೂಟನ್ನು ಹಾಕ್ಕೊಂಡಿರ್ತಾರಲ್ಲ, ಬೂಟ್ಗಳನ್ನು ಹಾಕ್ಕೊಂಡಾಗ ಅಲ್ಲೇ ಗಾಳಿ ಆಡೋಲ್ಲ. ಅವಾಗ ಏನಾಗುತ್ತೆ, ಫುಟ್ ಅಥ್ಲೆಟ್ಸ್ ಫುಡ್ಸ್, ರಿಂಗ್ ವರ್ಮ್ ಆನ್ ದ ನೆಕ್, ಹ್ಯಾಂಡ್ಸ್, ಫೀಟ್, ಇಲ್ಲೇ ಇನ್ನು ಒಂದು ಈ ರೀತಿ ನಾನು ಸ್ಕ್ರೀನಲ್ಲಿ ತೋರಿಸ್ತೇನೆ ನಮಗೆ. ಆ ರೀತಿ ಅದು ಏನು ರಿಂಗ್ ವರ್ಮ್ ಆಯ್ತು, ನೆಕ್ ಆಯ್ತು, ಮತ್ತು ಇಂದು ಬೂಟ್ಗಳಲ್ಲಿ ಕಾಲುಗಳ ಸಂದುಗಳಲ್ಲಿ ಏನಾದರೂ ಒಂದು ಇಚ್ಚಿಂಗ್ ಆಯ್ತು, ಆ ರೀತಿ ಆದಾಗ ಏನಾದರೂ ಫಂಗಲ್ ಇನ್ಫೆಕ್ಷನ್ ಆತಂದರೆ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ಸೇಮ್ ಅದೇ ರೀತಿ ರಿಪೀಟ್ ಕೊಟ್ಟಿದ್ದಾರೆ. ಆ್ಯಂಟಿಫಂಗಲು, ಆ್ಯಂಟಿಬ್ಯಾಕ್ಟೀರಿಯಲ್ ಆಯುರ್ವೇದಿಕ್ ಮೆಡಿಸಿನ್, ಮತ್ತು ಈಸಿಮಾ, ಡ್ರೈ ಈಸಿಮಾಗೆ ಹೆಲ್ಪ್ ಆಗುತ್ತೆ, ಮತ್ತು ಫಂಗಲ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದನ್ನು ಇದು ಏನಾಗುತ್ತೆ ಅಂದರೆ ಸ್ನೇಹಿತರೆ, ಇದು ಕೆಲವೊಂದು ಬ್ಯಾಕ್ಟೀರಿಯಾ ಫಂಗಲನ್ನು ಸಾಯಿಸ್ತಾವೆ. ಇದು ಸ್ಪ್ರೆಡ್ ಆಗೋದನ್ನು ಸಹ ಏನು ಮಾಡ್ತದೆ, ತಡೀತದೆ ಈ ಒಂದು ಆಯಿಂಟ್ಮೆಂಟ್ ಬಂದುಬಿಟ್ಟು. ಮತ್ತು ಇಚಸ್, ರಿಂಗ್ ವರ್ಮ್ಸ್, ಅದರ್ ಸ್ಕಿನ್ ಡಿಸಾರ್ಡರ್ಸ್, ಮತ್ತು ಅಥ್ಲೆಟಿಕ್ಸ್ ಫುಡ್, ಏನು ಹೇಳಿದ್ದಲ್ಲ. ಸೊ ಅದೇ ರೀತಿ ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ಒಂದು ಕ್ರೀಮ್ ಬಂದುಬಿಟ್ಟು ಮೇನ್ಲಿ ಪರ್ಪಸ್ ಯೂಸ್ ಬಂದುಬಿಟ್ಟು ಈ ಒಂದು ಕ್ರೀಮ್ ಆ್ಯಂಟಿ ಫಂಗಲ್ ಆಗಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಮತ್ತು ಏನಾದರೂ ಒಂದು ರಿಂಗ್ ವರ್ಮು, ಇಜಿಮಾ, ಇಚಿಂಗು, ಫಂಗಲ್ ಇನ್ಫೆಕ್ಷನ್ ಯಾವುದಾದ್ರಲ್ಲಿ ಸ್ಕಿನ್ ಮೇಲೆ ಈ ಒಂದು ಕ್ರೀಮನ್ನು ನೀವು ಏನು ಮಾಡೋದು, ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಒಂದು ಡಿಸೀಸಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಸ್ನೇಹಿತರೆ, ಮೊದಲಿದಾಗ ಏನು ಮಾಡೋಕ್ಕಪ್ಪ ಅಂತ ನೀವು ಮಾಡಿರ್ತಕ್ಕಂಥ ಎಲ್ಲಿ ಏನಾಗಿದೆ, ಎಲ್ಲಿ ಯಾವ ಒಂದು ಪ್ಲೇಸಲ್ಲಿ ಆಗಿದೆಯಲ್ಲ ಆ ಒಂದು ಏರಿಯಾನ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಡ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ತೆಗೆದುಕೊಂಡು ಏನು ಮಾಡ್ಬೇಕು, ಇದು ಸಫಿಷಿಯೆಂಟ್ ಕ್ವಾಂಟಿಟಿ, ಅದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಚ್ಕೋಂಗಿಲ್ಲ. ಈ ಒಂದು ಕ್ರೀಮನ್ನು ಸಫಿಷಿಯೆಂಟ್ ಕ್ವಾಂಟಿಟಿ ಆಗಿ ನೀವು ಹಚ್ಕೋಬೇಕಾಗತ್ತೆ. ಸ್ವಲ್ಪ ತೊಗೊಳ್ಬೇಕಾಗತ್ತೆ, ಸ್ವಲ್ಪ ತೆಗೆದುಕೊಂಡು ರಬ್ ಮಾಡಬೇಕು. ಸೊ ಅದು ರಬ್ ಅಂತಂದ್ರೆ ನೀವು ಈ ರೀತಿಯಾಗಿ ರಬ್ ಮಾಡಬೇಕಾಗತ್ತೆ. ನೀವು ಹಚ್ಕೊಂಡು ಗಸ ತೆಕ್ಕೋಂಗಿಲ್ಲ, ರಬ್ ಮಾಡಬೇಕಾಗತ್ತೆ. ರಬ್ ಅಪ್ಲೈ ಮಾಡಿ ಎಫೆಕ್ಟೆಡ್ ಏರಿಯಾ ಮಾಡಿ ದಿನಕ್ಕೆ 2 ಟೈಮ್ಸ್ ನೀವು ಡೈಲಿ ಮಾಡಬೇಕಾಗತ್ತೆ. ಈ ರೀತಿ ಒಂದು ಅಪ್ಲೈ ಮಾಡಿಕೊಂಡು ಫಸ್ಟ್ ಕ್ಲೀನ್ ಆ್ಯಂಡ್ ಡ್ರೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅಪ್ಲೈ ಮಾಡ್ಕೊಂಡು ರಬ್ ಮಾಡ್ಕೋಬೇಕು. ರಬ್ ಮಾಡ್ಕೊಂಡು ದಿನಕ್ಕೆ 2 ಟೈಮ್ ಯೂಸ್ ಮಾಡಿದ್ರೆ ಬೆಸ್ಟ್. ಮತ್ತು ಈ ಅಪ್ಲೈ ಮಾಡ್ಕೊಂಡು ಆದಮೇಲೆ ಇನ್ ಕೇಸ್ ಇವಾಗ ಅಥ್ಲೆಟ್ಸಿಗೆ ಕಂಪಲ್ಸರಿ ಬೂಟ್ ಹಾಕೋಬೇಕಾಗಿರ್ತಲ್ಲ, ಸೊ ಅವಾಗ ಏನು ಮಾಡ್ಬೇಕಂತಂದ್ರೆ ನೀವು ಶೂಸನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಫಾರ್ ಎ ಟಿಪ್ಸ್ ಹೇಳೋದಾದ್ರೆ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಇದನ್ನು ಯಾವುದೇ ರೀತಿ ನೀವು ಊರಲ್ಲಿ ತೊಗೊಳ್ಳೋಂಗಿಲ್ಲ. ಮತ್ತು ಇದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಮಾತ್ರ ಈ ಒಂದು ಆಯಿಂಟ್ಮೆಂಟನ್ನು, ಇಚ್ಚುಕು ಅನ್ನುವಂಥ ಆಯಿಂಟ್ಮೆಂಟನ್ನು ನೀವು ಯೂಸ್ ಮಾಡಬೇಕು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂದರೆ, ಏನಾದರೂ ಮಾಹಿತಿ ಬೇಕಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲ ಅದ್ರ ತಕ್ಕಂಗೆ ಏನಾದರೂ ನಮ್ಮ ಕಮೆಂಟ್ ಇದು ಏನಾದರೂ ವಿಷಯ ಇತ್ತಂದ್ರೆ ತಕ್ಕಂಗೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.